ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ದೇವಾಲಯದಲ್ಲಿ ವಿಶೇಷವಾದ ಅಲಂಕಾರ ಪೂಜಾ ಕೈಂಕರ್ಯಗಳು ನೆರವೇರಿದವು. ನವರಾತ್ರಿ ಪ್ರಯುಕ್ತ ಪ್ರತಿದಿನ ದೇವಾಲಯದಲ್ಲಿ ಮಹಿಳಾ ಮಂಡಳಿಯಿಂದ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ದೇವರ ಪಾರಾಯಣ ಮಾಡಲಾಗುತ್ತಿತ್ತು. ನವರಾತ್ರಿಯ ಪ್ರಯುಕ್ತ ಗ್ರಾಮ
ವಿಜಯದಶಮಿ ಪ್ರಯುಕ್ತ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ಬನ್ನಿ ಪೂಜೆ, ಚೌಡೇಶ್ವರಿ ಅಮ್ಮನವರ ಮೆರವಣಿಗೆ ಉತ್ಸವ ಹಾಗೂ ದೇವಾಲಯದ ಒಳಗೆ ಉಯ್ಯಾಲೆ ಉತ್ಸವವು ನೆರವೇರಿತು. ಸತ್ಯವಂತೆಗೆ ಕರುಣೆ ಕಟ್ಟಾಣಿ ಚೌರಿರ ಗಟೆ ಹಾಕಿದ ಚೆಲುವೆ ಬಂದಳೆ, ದೇವಿ ಬಂದಳೆ, ದೇವಿ ಬಂದಳೆ. ಚೌರಿರ ಗಟೆ ಹಾಕಿದ ಚೆಲುವೆ ಬಂದಳೆ, ಚೌರಿರ ಗಟೆ ಹಾಕಿದ ಚೆಲುವೆ ಬಂದಳೆ. ಓಡಿ ಹೋಗುತ್ತಿ ಇಟ್ಟ ಸುಗುಣ ಹರಸಲಿ, ಮಾರಿದ ಮುಖಿ ರಥವನೇರಿ ಬಂದಳೆ. ಓಗೊಡಿ ಮೋಗುತಿ ಇಟ್ಟ ಸುಗುಣ ಹರಸತಿ, ಮಾರಿದ ಮುಖಿ ರಥವನೇರಿ ಬಂದಳೆ, ದೇವಿ ಬಂದಳೆ. ಪ್ರಾರ್ಥನೆ ಮಾಡಿಕೊಂಡು ತಾಯಿ ಕುಲದೇವತಾ ಸನ್ನಿಧಿಯಲ್ಲಿ ಈ ಒಂದು ಶಮಿ ಪತ್ರ ಸೇವಾರಾಧನೆಯನ್ನ ವಿಜಯದಶಮಿ ಸೀಮೋಲ್ಲಂಘನ ಸೇವೆಯನ್ನ ಮಾಡ್ತಾ ಇದ್ದೇವೆ. ತಾಯಿ ಅದನ್ನ ಸ್ವೀಕಾರ ಮಾಡಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಸಕಲ ಕಾರ್ಯಗಳಲ್ಲೂ ಜಯವನ್ನು ಕೊಟ್ಟು ಕಾಪಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕಾಣಿ ಕಾಣಿತ ಪಾಪಾನಿ ಕಾಮೋಹಂ ಬಾಬ ಕರ್ಮಾಹಂ ಬಾಬಾತ್ಮ ಬಾಬಸಂಭವಾಚಾರ್ಯ ಅನ್ಯತಾಂ ಶರಣಂ ನಾಸ್ತಿ ಭಾವೇನ ರಕ್ಷ ರಕ್ಷ ಪ್ರಾರ್ಥನಾ ಸಮರ್ಪಯಿತ್ವಾ ಧ್ರುವಂತೆ ರಾಜಾ ವರುಣಾ ಧ್ರುವಂತೆ ಗೋಪಹರ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರದ್ವಾರಯತಾ ಧ್ರುವಂ ತದೇವ ಲಕ್ಷ್ಮಂ ಶ್ರೀಯಂ ತದೇವಾಕಾರಾವರಂ ವಿದ್ಯಾವರಂ ದೇವಾಲಕ್ಷ್ಮೀಪದೇ ಗೃಹಸತ್ಸುರಾಮೇ ಸಾವಧಾನಂ. संसारसारं भुजगेन्द्रहारं सदा वसन्तं हृदयारविन्दे सहितं नमामि भुवन् भवानी. शमीर्क्षुदेवताभ्यो नमः. विष्णुर्विचक्रमे क्रेतादिद्वैपकं तमोङ्गस्य वाङ्सुरे प्रार्थनां समर्पयामि. भीमोरञ्जनार्थे शमीर्क्षुरात्राच्च करिष्ये प्रार्थना
जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि रम्यकवर्दिनि शैलसुते ಎಲ್ಲ ಕುದೂರ್ ನ್ಯೂಸ್ ವೀಕ್ಷಕರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ವಿಜಯದಶಮಿ ಹಾಗೂ ನಾಡಹಬ್ಬ ದಸರಾದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮ 7ನೇ ತಾರೀಕು ಗುರುವಾರದಿಂದ ಪ್ರಾರಂಭ ಆಯಿತು. ಪ್ರಾತಃ ಕಾಲ ಪುಣ್ಯವಾಚನ ಅಭಿಷೇಕ ಸೇವಾರಾಧನೆಯಿಂದ ಪ್ರಾರಂಭವಾಗಿ ಮೊದಲನೇ ದಿವಸ ಗಣಪತಿ ದುರ್ಗಾ ಹೋಮದ ಪೂರ್ವಕವಾಗಿ ದೇವಿಗೆ ನಂದಾದೀಪವನ್ನು ಹಾಕೋದು ಮತ್ತು ಪಟ್ಟಕ್ಕೆ ಕುರಿಸೋ ಒಂದು ಕಾರ್ಯಕ್ರಮದಿಂದ ಮೊದಲನೇ ದಿವಸ ಪುಷ್ಪಾಲಂಕಾರ, 2ನೇ ದಿವಸ ಗಂಧಾಲಂಕಾರ, 3ನೇ ದಿವಸ ದೇವಿ ಪ್ರೀತ್ಯರ್ಥವಾಗಿ ನಡೆದಂಥ ಇತರೆ ಅಲಂಕಾರಗಳು ಯಶಸ್ವಿಯಾಗಿ ನಡೆಯಿತು. ಸರಸ್ವತಿ ಅಲಂಕಾರ ಮತ್ತು ವಿಳೆದೆಲೆ ಅಲಂಕಾರನ ಭಕ್ತಾದಿಗಳು ವಿಶೇಷವಾಗಿ ಹೆಚ್ಚಿನ ಆಸಕ್ತಿಯಿಂದ ಬಹಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ತಿಳಿಸಿದ್ರು. ಕೊನೆಯ ದಿವಸ ವಿಜಯದಶಮಿ ದಿವಸ ಶಮಿ ಪೂಜೆ, ಶಮಿ ವಧೆ ಮತ್ತು ಅಮ್ಮನವರ ಪ್ರಾಕಾರೋತ್ಸವ ನಡೆದು ತಾಯಿ ಎಲ್ಲರಿಗೂ ಸುಪ್ರೀತಳಾಗಿ ಈ ಒಂದು ಸಂವತ್ಸರದ ಶರನ್ನವರಾತ್ರಿ ಸೇವೆಯನ್ನು ಸಂಪೂರ್ಣವಾಗಿ ಪಡೆದಿದ್ದಾಳೆ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ ಇದ್ದೇವೆ. ಈ ಅಲಂಕಾರದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 16 ವರ್ಷದಿಂದ ಏನು ನಡೆದಿರುವಂಥ ಒಂದು ಶರನ್ನವರಾತ್ರಿ ಪೂಜಾ ಕಾರ್ಯಕ್ರಮ ಮತ್ತು ಅಲಂಕಾರ ಸೇವೆ ಇದೆ. ಇದು ಪೂರ್ವ ನಿಗದಿಯಾಗಿ ಈ 9 ದಿವಸಗಳಲ್ಲಿ 3 ದಿವಸ ಸಂಪೂರ್ಣವಾಗಿ ನಿಗದಿ ಆಗಿರುವಂಥದ್ದು. ಮೊದಲನೇ ದಿವಸ ಪುಷ್ಪಾಲಂಕಾರವನ್ನು ಸ್ವೀಕಾರ ಮಾಡುವಂಥದ್ದು, ಸಪ್ತಮಿ ಮೂಲ ನಕ್ಷತ್ರ ಯುಕ್ತವಾಗಿ ಬಂದಂತಹ ದಿವಸದಲ್ಲಿ ಸರಸ್ವತಿ ಅಲಂಕಾರ ಮತ್ತು ವಿಜಯದಶಮಿ ದಿವಸ ಒಡವೆ ಅಲಂಕಾರವನ್ನು ಮಾಡುವಂಥದ್ದು ನಿಗದಿಯಾಗಿರುತ್ತೆ. ಇನ್ನು ಉಳಿದ ದಿವಸಗಳಲ್ಲಿ ದುರ್ಗಾಷ್ಟಮಿ ದಿವಸ ಕಾಳಿ ಅಲಂಕಾರ ಅಥವಾ ಮಹಾಕಾಳಿ ಅಲಂಕಾರ ಅಥವಾ ಸೌಮ್ಯಕಾಳಿ ಅಲಂಕಾರವಾಗುತ್ತೆ. ಇನ್ನು ಉಳಿದ ದಿವಸಗಳಲ್ಲಿ ಭಕ್ತಾದಿಗಳ ಕೋರಿಕೆ ಮೇಲೆ ವಿಭೂತಿ ಅಲಂಕಾರ, ಭಸ್ಮಾಲಂಕಾರ, ವಿಳೆದೆಲೆ ಅಲಂಕಾರ, ಅರಿಶಿನ ಕುಂಕುಮ ಅಲಂಕಾರ, ಅರ್ಧನಾರೀಶ್ವರಿ ಅಲಂಕಾರ, ಈ ರೀತಿಯಾಗಿ ಒಂದೊಂದು ಅಲಂಕಾರವನ್ನು ತಾಯಿ ಅವರಿಗೆ ಯಾವ ರೀತಿ ಪ್ರೇರಣೆ ಕೊಡ್ತಾರೆ ಅದರಂತೆ ನಾವು ಆ ಒಂದು ಅಲಂಕಾರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಮತ್ತೆ ವಿಶೇಷತೆಗಳು ಅಂತ ಅಂದರೆ ಈ ಒಂದು ಶರನ್ನವರಾತ್ರಿ ಕಾಲದಲ್ಲಿ ಕೆಲವರು ಪಂಚಮಿ ದಿವಸ ಲಲಿತಾ ಹೋಮವನ್ನು ಮಾಡಿಸ್ತಾರೆ, ದುರ್ಗಾಷ್ಟಮಿ ದಿವಸ ದುರ್ಗಾ ಹೋಮವನ್ನು ಮಾಡಿಸ್ತಾರೆ. ಅದು ಬಿಟ್ಟರೆ ಮಧ್ಯದಲ್ಲಿ ಅಷ್ಟಮಿ ದಿವಸದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಹೇಳಿ ಆ ದಿವಸ ಅವ್ರ ಮನೆಗಳಲ್ಲಿ ನಂದಾದೀಪ ಸೇವೆಯನ್ನು ಮಾಡ್ತೇವೆ. ಮತ್ತು ಇಲ್ಲಿ ಭಕ್ತಾದಿಗಳು ಕೆಲವರು ಮನೆಯಲ್ಲಿ ನಾವು ಶರನ್ನವರಾತ್ರಿ ಕಾಲದಲ್ಲಿ ನಂದಾದೀಪವನ್ನು ಹಾಕೋದಕ್ಕಾಗೋಲ್ಲ ಅಂತ ಹೇಳಿದಾಗ ಅವರು ಕೊಡುವಂತಹ ಬತ್ತಿ ಮತ್ತು ಎಣ್ಣೆಯನ್ನು ಬಳಸಿ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಈ 10 ದಿವಸಗಳಲ್ಲಿ ನವರಾತ್ರಿ ಶರನ್ನವರಾತ್ರಿಯಿಂದ ವಿಜಯದಶಮಿ ತನಕ 10 ದಿವಸಗಳಲ್ಲಿ ನಂದಾದೀಪ ಸೇವೆಯನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಭಕ್ತಾದಿಗಳು ಕೆಲವು ಬಾರಿ 2-3 ಸಿಗ್ತಾರೆ, ಕೆಲವರು ಒಂದೊಂದು ಸಾರಿ ಒಬ್ಬರೇ ಸಿಗ್ತಾರೆ. ಎಷ್ಟು ಜನ ಸಿಕ್ಕಿದ್ರೂ ಅಷ್ಟು ಜನರ ಭಕ್ತಾದಿಗಳ ನಂದಾದೀಪ ಸೇವೆಯನ್ನು ತಾಯಿಗೆ ಅವರ ಹೆಸರು ಪೂರ್ವಕವಾಗಿ ಸಂಕಲ್ಪ ಮಾಡಿ ಆ ನಂದಾದೀಪ ಸೇವೆಯನ್ನು ಮಾಡ್ತೇವೆ. ಲಲಿತಾ ಪಂಚಮಿ ದಿವಸ ವಿಶೇಷವಾಗಿ ತಾಯಿಗೆ ಶ್ರೀಚಕ್ರ ಸಹಸ್ರನಾಮ ಪೂರ್ವಕ ಕುಂಕುಮಾರ್ಚನೆ ನಡೆಯುತ್ತೆ. ಸುಮಂಗಲಿಯರಿಗೆ ಮಂಗಳ ದ್ರವ್ಯ ಬಾಗಿನ ಸಮರ್ಪಣೆ ಕಾರ್ಯ ನಡೆಯುತ್ತೆ. ಇನ್ನು ಅಷ್ಟಮಿ ದಿವಸದಲ್ಲಿ ದೇವಿಯ ಪಾದೋದಕವನ್ನು ಸುಮಂಗಲಿಯರು ಮಕ್ಕಳು ಎಲ್ಲರೂ ಕೂಡ ಮಂಗಳ ಸ್ನಾನ ಅಂದರೆ ತೀರ್ಥ ಸ್ನಾನವನ್ನು ಮಾಡಿಸ್ಕೊಳ್ತಾರೆ. ಕೆಲವು ಭಕ್ತಾದಿಗಳು ಉರುಳು ಸೇವೆ ಮಾಡ್ತಾರೆ, ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾರೆ. ಆ ದಿವಸ ವಿಶೇಷವಾಗಿ ಕೆಲವರು ಮೊಸರನ್ನ ಅಥವಾ ಅಷ್ಟವಿಧ ಅನ್ನ ನೈವೇದ್ಯ, ಗುಡ ಅನ್ನ, ಪೊಂಗಲ್ಲು ಮತ್ತು ಅರಿಶಿಣ ಅನ್ನ, ಹರಿದ್ರ ಅನ್ನ ಇತ್ಯಾದಿ ಮೊಸರನ್ನ 9 ಬಗೆಯ ಅನ್ನದಿಂದ ಮಾಡಿದಂತಹ ನೈವೇದ್ಯವನ್ನು ತಂದು ದೇವಿಗೆ ಸಮರ್ಪಣೆ ಮಾಡಿ ಅಷ್ಟಮಿ ದಿವಸ ದೇವಿಯನ್ನು ಸುಪ್ರೀತಳಾಗಿ ಮಾಡ್ತಾರೆ. ಮತ್ತು ವಿಶೇಷವಾಗಿ ಪಾನಕ ಮತ್ತು ಹೆಸರು ಬೇಳೆಯನ್ನು ಸುಮಂಗಲಿಯರಿಗೆ ಹಂಚಿಸ್ತಾರೆ. ಇದೆಲ್ಲ ಈ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷಗಳು. ಎಲ್ಲದಕ್ಕೂ ಮುಖ್ಯವಾಗಿ ನವರಾತ್ರಿ ಅಂದರೆ ಏನು ಗುರುನೇ?
ಸಾಮಾನ್ಯವಾಗಿ ನಿಮಗೆ ಆ ಪದದಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ನವ ಅಂದರೆ 9 ಮತ್ತು ರಾತ್ರಿ ಅಂದರೆ ರಾತ್ರಿ ಅಂದರೆ ಹಗಲು ರಾತ್ರಿಗಳಲ್ಲಿರುವಂತಹ ಸಮಯ ನಿಶಾಕಾಲ ಅಂತ ಹೇಳಿ. ಈ 9 ರಾತ್ರಿಗಳು ದೇವಿ ಬಗೆ ಬಗೆಯ ರೂಪವನ್ನು ಧರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವಂತಹ ಒಂದು ವಿಧಾನವಾಗಿದೆ. ರಾತ್ರಿಗಳಲ್ಲಿ 2 ವಿಶೇಷವಾಗಿ ಹೇಳ್ತಾರೆ. ಒಂದು ಶಿವರಾತ್ರಿ, ಇನ್ನೊಂದು ನವರಾತ್ರಿ. ಶಿವರಾತ್ರಿ ಆದರೆ ಈ ಮಾಘ ಮಾಸದ ಚತುರ್ದಶಿ ದಿವಸದಲ್ಲಿ ಬರುವಂತಹ ಶಿವನ ಆರಾಧನೆಯನ್ನು ಮಾಡುವಂಥದ್ದು. ನವರಾತ್ರಿ ಬಂದು ಶಕ್ತಿಯ ಉಪಾಸನೆಯನ್ನು ಆರಾಧನೆ ಮಾಡುವಂಥದ್ದು. ಒಟ್ಟು ನಮಗೆ ತಿಳಿರುವಂತಹ ಪ್ರಕಾರವಾಗಿ 4 ಸಮಯದಲ್ಲಿ ನವರಾತ್ರಿಗಳು ಬರುತ್ತೆ. ಒಂದು ಮಾಘ ಮಾಸದಲ್ಲಿ, ಇನ್ನೊಂದು ವಸಂತಕಾಲ ಚೈತ್ರ ಮಾಸದಲ್ಲಿ, ಮತ್ತೊಂದು ಆಷಾಢ ಕಾಲದಲ್ಲಿ ಬರುವಂಥದ್ದು, ಮತ್ತು ಈಗ ಶರನ್ನವರಾತ್ರಿ ಬರುವಂತಹ ಆಶ್ವೀಜ ಮಾಸದಲ್ಲಿ ಬರುವಂತಹ ನವರಾತ್ರಿ. ಇಲ್ಲಿ ನಮ್ಮ ದೇವಾಲಯದಲ್ಲಿ ವಸಂತ ನವರಾತ್ರಿ ಅಂದರೆ ಯುಗಾದಿಯಿಂದ ಶ್ರೀರಾಮನವಮಿ ತನಕ ಬರುವಂತಹ ವಸಂತ ನವರಾತ್ರಿ, ಮತ್ತು ಈಗ ಶರನ್ನವರಾತ್ರಿ ಆಶ್ವೀಜ ಮಾಸದಿಂದ ವಿಜಯದಶಮಿ ತನಕ ಬರುವಂತಹ ಶರನ್ನವರಾತ್ರಿಯನ್ನು ನಾವು ಆಚರಣೆಗೆ ಇಟ್ಕೊಂಡಿದ್ದೇವೆ. ಕೆಲವು ಕಡೆ ಆಷಾಢ ಮಾಸದಲ್ಲಿ ಬರುವಂತಹ ಒಂದು ನವರಾತ್ರಿಯನ್ನು ಕೂಡ ಉತ್ತರ ಭಾರತದ ಕಡೆ ಹೆಚ್ಚಿನದಾಗಿ ಆಚರಣೆಯನ್ನು ಮಾಡ್ತಾರೆ. ಮತ್ತು ಅದನ್ನು ಸಂತೋಷಿಮ ಅಂದರೆ ಸೇಟುಗಳು ಜೈನರು ಅದನ್ನು ಜಾಸ್ತಿ ಉಪಾಸನೆಯನ್ನು ಮಾಡುವಂಥದ್ದು ನಮಗೆ ತಿಳಿದಿರುವಂಥ ಪ್ರಕಾರವಾಗಿ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಪ್ರಾಂತ್ಯದಲ್ಲಿ ಶೃಂಗೇರಿ ಮಠದಲ್ಲಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಆ ಒಂದು ಮಾಘ ಮಾಸದ ನವರಾತ್ರಿ ವಿಶೇಷವಾಗಿ ನಡೆಯುತ್ತೆ. ಮಾಘ ಮಾಸದಲ್ಲಿ ಬರುವಂತಹ ಮಾಘ ಪಂಚಮಿಯಲ್ಲಿ ದೇವಿ ಶಾರದಾದೇವಿ ಬಿಂಬ ಪ್ರತಿಷ್ಠಾಪನೆ ಆಗಿರುವಂಥದ್ದು ವಿಶೇಷವಾದಂತಹ ಸಂಗತಿ. ಅಲ್ಲಿ ಅದನ್ನು ವಿಶೇಷವಾಗಿ ಮಾಡ್ತಾರೆ. ಮತ್ತು ಈ ಶರನ್ನವರಾತ್ರಿಯಲ್ಲಿ ಎಲ್ಲ ಕಡೆ ದುರ್ಗಾ ಹೋಮ, ನವಚಂಡಿಕಾ ಹೋಮ ಇವು ಯಶಸ್ವಿಯಾಗಿ ನಡೆಯುತ್ತೆ. ಈ ನವರಾತ್ರಿ ಅಂದರೆ ವಿಶೇಷ, ದೇವಿಯನ್ನು ಬಗೆ ಬಗೆಯ ರೂಪದಲ್ಲಿ ಭಕ್ತರು ನೋಡಿ ಆನಂದಿಸುವಂಥದ್ದೇ ಒಂದು ಆನಂದ. ಮತ್ತು ಈ ಸಮಯದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಮನೆಗಳಲ್ಲಿ ಅವರವ್ರ ಮನೆಗಳಲ್ಲಿ ದೇವಿ ಮಹಾತ್ಮೆ ಪಾರಾಯಣನ ಮಾಡಿ ದೇವಿಗೆ ಪ್ರೀತ್ಯರ್ಥವಾಗಿ ಸೇವೆಯನ್ನು ಮಾಡುವಂಥದ್ದು. ಮತ್ತು ಈ ನವರಾತ್ರಿ ಪೂಜೆಯಲ್ಲಿ ವಿಶೇಷವಾಗಿ ಕುಮಾರಿ ಪೂಜೆ ಅಂದರೆ ನಾವು ಏನು ದೇವಿಗೆ ಸೇವೆಯನ್ನು ಮಾಡ್ತೀವಿ ಅದನ್ನು ಮಕ್ಕಳ ಸ್ವರೂಪವಾಗಿ, ಮಕ್ಕಳಿಗೆ ಆ ದೇವತಾ ಸ್ವರೂಪವಾಗಿ ಆ ಕುಮಾರಿ ಪೂಜೆಯನ್ನು ಮಾಡುವಂಥದ್ದು. ನಮ್ಮ ದೇವಾಲಯದಲ್ಲೂ ಕೂಡ ನವಮಿ ದಿವಸದಲ್ಲಿ ಈ ಒಂದು ಕುಮಾರಿ ಪೂಜೆ ಕಾರ್ಯಕ್ರಮ ನಡೆಯಿತು. ಅದಕ್ಕೂ ಕೂಡ ಭಕ್ತಾದಿಗಳು ಬಹಳ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿ ಆ ಕುಮಾರಿ ಪೂಜೆಯನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ರು. ಈ ಒಂದು ಎಲ್ಲ ವಿಶೇಷತೆ ಈ ನವರಾತ್ರಿಯಲ್ಲಿ ಬರುತ್ತೆ. ನವರಾತ್ರಿ ಸಮಯದಲ್ಲಿ ಈ ಬನ್ನಿ ಪೂಜೆ ನಡೆಸ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ನವರಾತ್ರಿನಲ್ಲಿ ಬನ್ನಿ ಪೂಜೆ ಅಥವಾ ವಿಜಯದಶಮಿ ಪೂಜೆ ಇದು ಶಮಿ, ವಿಜಯದ ಶಮಿ ಅಂತ ಹೇಳುವಂಥದ್ದು. ಇದನ್ನು ಪುರಾಣದಲ್ಲಿ ನಾವು ಇದು ಮಾಡುವಂಥದ್ದಾದರೆ ಈ ರಾವಣಾಸುರನನ್ನು ರಾಮ ಸಂಹಾರ ಮಾಡಿದಂಥದ್ದು ಒಂದು ದಿವಸ ಈ ವಿಜಯದಶಮಿ ಆಗುತ್ತೆ. ಇನ್ನು ಪಾಂಡವರು ಆ ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನು ಇಟ್ಟು ಪೂಜೆ ಮಾಡಿ ಅದನ್ನು ಶಮಿ ಪೂಜೆಯನ್ನು ಮುಗಿಸಿ ಅವರು ಯುದ್ಧಕ್ಕೆ ಹೊರಟಂಥದ್ದು ಇತಿಹಾಸದಲ್ಲಿ ಪುರಾಣಗಳಲ್ಲಿ ನಮಗೆ ಸಿಗುವಂಥದ್ದು. ಇಲ್ಲಿ ನಾವು ಮಾಡುವಂಥದ್ದು ಈ ಒಂದು ನವರಾತ್ರಿ ಕಾಲದಲ್ಲಿ ಶಮಿ ಪೂಜೆಯನ್ನು ನಾವು ನಡೆಸಿದಂತಹ ಪೂಜೆಯಲ್ಲಿ ಒಳ್ಳೆಯ ಫಲಗಳು ಸಿಗಲಿ ಅಂತ ಹೇಳಿ ಈ ಶಮಿ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಶಮಿ ಪೂಜೆಯನ್ನು ಮಾಡೋದರಿಂದ ಆ ಪತ್ರೆಯನ್ನು ಪೂಜೆ ಮಾಡಿ ಹಿರಿಯರಿಗೆ ತಲುಪಿಸಿ ಅವರಿಂದ ನಾವು ಆ ಪತ್ರೆಯನ್ನು ಪಡೆದುಕೊಂಡು ಆ ಶಮಿ ಪತ್ರೆಯನ್ನು ಪೂಜನೀಯವಾಗಿ ನಮ್ಮ ಭಂಡಾರಗಳಲ್ಲಿ ಅಂದರೆ ಹಣಕಾಸಿಡುವಂತಹ ತಿಜೋರಿ ಆಗ್ಬೋದು, ಬೀರುಗಳಲ್ಲಿರುವಂತಹ ಗೋಲಕಗಳಲ್ಲಾಗ್ಬೋದು ಅದನ್ನು ಸಂಗ್ರಹಣೆ ಮಾಡಿ ಅದನ್ನು ವರ್ಷ ಪರ್ಯಂತವಾಗಿ ಇಟ್ಕೊಂಡ್ರೆ ಬನ್ನಿ ಬಂಗಾರವಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಬನ್ನಿ ಪೂಜೆಯಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ ಅಂದರೆ ಆ ದಿವಸ ತಮ್ಮಲ್ಲಿದ್ದಂತಹ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಆ ಬನ್ನಿ ಮರದ ಹತ್ರ ಇಟ್ಟು ಜೀರಿಗೆ, ಬೆಲ್ಲ, ಹಾಲು, ಸಕ್ಕರೆಯನ್ನು ಇಟ್ಟು ಯಥಾಶಕ್ತಿಯಾಗಿ ಪೂಜೆಯನ್ನು ಮಾಡಿ ತಂದರೆ ಅವ್ರ ಮನೆ ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸಾಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಕೂಡ ಇದೆ. ಅದನ್ನೇ ನಡೆಸ್ಕೊಂಡು ಕೂಡ ಬಂದಿದ್ದಾರೆ. ಇಲ್ಲಿ ದೇವಾಲಯದಲ್ಲೂ ಕೂಡ ವಿಜಯದಶಮಿ ಉತ್ಸವವಾಗಿ ಅಮ್ಮನವರ ಪ್ರಾಕಾರೋತ್ಸವ ಮತ್ತು ಶಮಿ ವಧೆ ಸೇವೆ ನಡೆಯುತ್ತೆ. ಭಕ್ತಾದಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೂ ಎಲ್ಲ ಸೇವಾಕರ್ತರಿಗೂ ಈ ಮೂಲಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.